ರಾಜಕೀಯ ಭವಿಷ್ಯಕ್ಕೆ ಮುನ್ನುಡಿ ಬರೆಯುವಂತಹ ಚುನಾವಣಾ ಫಲಿತಾಂಶ. ಸಿ ಇದು ಯಾರು ಹೇಳಿದರು ನಿಮಗೆ? BJP ರಾಜ್ಯಾಧ್ಯಕ್ಷರು. ಅವ್ರಿಗೇನು ಚಾಳಿ ಇದೆ? ಅವರಿಗೆ 136 ಜನರು ಗೆದ್ದು ಅದನ್ನು ಹೋಗಿ ಹಳೆ ಚಾಳಿನ ಮತ್ತೆ ತರ್ತಕ್ಕಂಥದ್ದು ವ್ಯವಸ್ಥೆಯನ್ನು ಮಾಡೋದಾದರೆ ಐ ಥಿಂಕ್ ಅವ್ರಿಗೇನು ಎಷ್ಟು ದಡ್ಡರು ಅಂತ ಹೇಳಬೇಕು ನನಗಂತೂ ಗೊತ್ತಿಲ್ಲ ನನಗೆ. ಯಾಕೆಂದರೆ 136 ಜನರನ್ನ ಈ ರಾಜ್ಯದ ಜನರು ಮತ ಹಾಕಿ ಗೆಲ್ಲಿಸಿರೋದು BJP ಅವರು ವಿರುದ್ಧವಾಗಿ ಅವ್ರನ್ನ ಹೀನಾಯವಾಗಿ ಸೋಲಿಸಿ. ಸೊ ಇದನ್ನು ಆಗೋದಿಲ್ಲ. ಇವು ಮೂರು ಒಂದು ಉಪಚುನಾವಣೆ ಏನೋ ಒಂದು ರೀತಿಯಲ್ಲಿ ಇವು ಮೂರು ನಾನೀಗ ಮಾತಾಡ್ಬೇಕಾದ್ರೆ ವೈಯಕ್ತಿಕವಾಗಿರ್ತಕ್ಕಂಥ ವ್ಯಕ್ತಿಗತವಾಗಿರ್ತಕ್ಕಂಥದ್ದೇ ಎದ್ದು ಕಾಣಿಸ್ತಾ. ಹೌದಾ? ಶಿಗ್ಗಾವೆ ಆಡಳಿತಕ್ಕೆ ಒಂದು ಮಾನದಂಡ ಆಗುತ್ತೆ. ರಾಜ್ಯದ ಜನರು ಒಪ್ಪಿದ್ದಾರೆ ಕಾಂಗ್ರೆಸ್ ಆಡಳಿತವನ್ನ ಇಲ್ವಾ ಅನ್ನೋದಕ್ಕೆ ಒಂದು ಮಾನದಂಡ ಆಗುತ್ತೆ. ಅದನ್ನು 3ಕ್ಕೆ ಮಾಡಿಬಿಡ್ತೀರಾ? ಅವರು 130ರಿಂದ 67ಕ್ಕೆ ಬಂದ್ರಲ್ಲ. ಒಂದು ನಿಮಿಷ ಹೇಳ್ತೀನಿ ಕೇಳಿ. ಅದನ್ನ ಏನಂತ ಕರಿತೀರದನ್ನ? BJP ಅವ್ರು ಸೋತ್ರಲ್ಲ. ಆಮೇಲೆ MP ಚುನಾವಣೆ 1ರಿಂದ ನಾವು ಅಟ್ಲೀಸ್ಟ್ 9 ಬಂದ್ರಲ್ಲ, ಏನಂತ ಕರಿತೀರಿ? ಕಾಂಗ್ರೆಸ್ ಪರವಾಗಿ ತಾನೇ ಇದ್ದಿದ್ದು. ಹೋದ ಸತಿ ಒಂದೇ ಇದ್ದಿದ್ದು ನಾವು ಕಾಂಗ್ರೆಸ್ಸು, ಕರೆಕ್ಟಾ? ಅದು ಕೋಲಿಷನಲ್ಲಿ. ಈ ಸತಿ ಸ್ವಂತ ಶಕ್ತಿ ಮೇಲೆ ಕೆಲವು ಕಡೆಗೆ ನಾವು ಶಿವಮೊಗ್ಗದಲ್ಲಿ ನಾನು ಸೋತಿರ್ಬೋದು, ಬಟ್ ಸಬ್ಸ್ಟ್ಯಾನ್ಷಿಯಲ್ ಮತ ತಗೊಂಡು ಸರ್ಕಾರನ ಭಾಳ ಸುಭದ್ರವಾಗಿ ತೊಗೊಂಡು ಬಂದಿದ್ದೀವಿ. ವರ್ಷದಿಂದ ನಾವು ಒಂದು ಹಂತಕ್ಕೆ ತಂದಿದ್ದೀವಿ. ಅದು ಪ್ರೋಗ್ರೆಸ್ ಆಗದೇ ಆಗ್ತದೆ. ನೀವು ಒಂದೇ ಸತಿಗೆ ಹಿಂಗೆ ಹೇಳೋದಕ್ಕಾಗೋದಿಲ್ಲ. ಅದು ತಪ್ಪಾಗ್ತದೆ. ಅದು 3 ಕ್ಷೇತ್ರ ನಿರ್ಧಾರ ಮಾಡಲ್ಲ ಸರ್ಕಾರದ. ಇಲ್ಲ, ಅದಂತೂ ನಿರ್ಧಾರ ಮಾಡೋದಿಲ್ಲ. ನಿರ್ಧಾರ ಯಾರು ಮಾಡೋದು ಅಂತೇಳಿ ಮತದಾರರು ರಾಜ್ಯಮಟ್ಟದಲ್ಲಿ ಬಂದಾಗ ಮಾತ್ರ ನಿರ್ಧಾರ ಮಾಡ್ತಾರೆ. ಆಮೇಲೆ ಏನಾಗ್ತದೆ, ವಿರೋಧ ಪಕ್ಷದವರು ಹೇಳಿದ್ದೆ ಸುಳ್ಳನ್ನ ನಿಜ ಮಾಡೋದಕ್ಕೆ ಹೋಗ್ತಕ್ಕಂಥದ್ದು ಪ್ರಯತ್ನ ನಿಮ್ಮಂಥವ್ರ ಮಾಧ್ಯಮದನ್ನು ಉಪಯೋಗ ಮಾಡ್ಕೊಳ್ಳೋದು ಅದು ಸಹಜವಾಗಿರ್ತದೆ. ಅದು ವಿರೋಧ ಪಕ್ಷದವ್ರು ಮಾಡ್ತಾರೆ. ವಿರೋಧ ಪಕ್ಷದವ್ರು ಏನು ಮಾಡಬೇಕು, ಈ ಕೆಲಸ ಎಲ್ಲ ಬಿಟ್ಟು ನಾವು ಕೆಲಸ ಮಾಡ್ತಾ ಇದೀವಲ್ಲ ಅದನ್ನು ಪ್ರಶ್ನೆ ಮಾಡೋದು ಒಳ್ಳೆಯದು. ಒಂದು 3 ಚುನಾವಣೆ ಆದ ತಕ್ಷಣ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅದ್ರ ಬಗ್ಗೆ ಮಾತಾಡೋದ್ರ ಬದಲು ಐ ಥಿಂಕ್ ಯು ಶುಡ್ ಆಲ್ವೇಸ್ ಆಸ್ಕ್, ನೀನು ಏನು ಕೆಲಸ ಮಾಡ್ತಾ ಇದೆಯಾ, ಆ ಚರ್ಚೆಗಳು ಮಾಡಿದರೆ ಒಳ್ಳೆಯದು ಅಂಥೇಳಿ ನನ್ನ ಭಾವನೆ.